ನಮಸ್ಕಾರ. ಗುಜರಾತ್ ವಿರುದ್ಧ ಸೆಮಿಫೈನಲ್ ಪಂದ್ಯ ಸೋತ ಬಳಿಕ ವೈಭವ್ ಜೊತೆ ಪರಾಗ್ ದೊಡ್ಡ ಜಗಳ ಬಳಿಕ ನೀಡಿದರು ಶಾಕಿಂಗ್ ಹೇಳಿಕೆ. ಕ್ಷಮೆ ಕೇಳಿ ವೈಭವ್ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನೆನ್ನುವುದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಆದ್ದರಿಂದ ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತ ಮುನ್ನ ನಿಮ್ಮ ಪ್ರಕಾರ ವೈಭವ್ ಸೂರ್ಯವಂಶಿ ಹಾಗೂ ಅಭಿಷೇಕ್ ಶರ್ಮಾ ಇಬ್ಬರಲ್ಲಿ ಟೀಮ್ ಇಂಡಿಯಾದ ಬೆಸ್ಟ್ ಓಪನರ್ ಯಾರಾಗಬಹುದು ಎನ್ನುವ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಹೌದು, ನಿನ್ನೆ ಮುಲ್ಲನ್ಪುರ್ನಲ್ಲಿ ನಡೆದ IPL 2026ರ ಎರಡನೇ ಕ್ವಾಲಿಫೈಯರ್ ಪಂದ್ಯವು ಹಲವು ಶಾಕಿಂಗ್ ಹಾಗೂ ಭಾವುಕ ಕ್ಷಣಕ್ಕೆ ಸಾಕ್ಷಿಯಾಯಿತು. 15 ವರ್ಷದ ಯುವ ದಾಂಡಿಗ ವೈಭವ್ ಸೂರ್ಯವಂಶಿ 96 ರನ್ ಬಾರಿಸಿ ಈ ಪಂದ್ಯದಲ್ಲಿಯೂ 4 ರನ್ನಿಂದ ಶತಕ ವಂಚಿತರಾದರು. ಇದರೊಂದಿಗೆ ಬ್ಯಾಕ್ ಟು ಬ್ಯಾಕ್ ಎರಡನೇ ಸೆಂಚುರಿಯನ್ನ ವೈಭವ್ ಸೂರ್ಯವಂಶಿ ಮಿಸ್ ಮಾಡಿಕೊಳ್ತಾರೆ. ತಂಡದ ವಿಕೆಟ್ಗಳು ಪಟಪಟನೆ ಬೀಳುತ್ತಿದ್ದರೂ ಮತ್ತೊಂದು ಕಡೆ ಭದ್ರವಾಗಿ ಬೇರೂರಿದ್ದ ವೈಭವ್ ಸೂರ್ಯವಂಶಿ GT ಬೌಲರ್ಗಳನ್ನ ಬೆಂಡೆತ್ತಿದರು. ಇನ್ನಿಂಗ್ಸ್ನ ಸಂಪೂರ್ಣ ಜವಾಬ್ದಾರಿಯನ್ನ ಹೆಗಲ ಮೇಲೆ ಹೊತ್ತುಕೊಂಡು ಸಾಗಿದ ಈ 15 ವರ್ಷದ ಯುವ ಪೋರ RR ತಂಡವನ್ನ ಫೈನಲ್ ಕೊಂಡೊಯ್ಯಲು ಸರ್ವ ಪ್ರಯತ್ನ ಪಟ್ಟರು. ಆದಿಯಾಗೂ 215 ರನ್ಗಳ ಬಿಗ್ ಟೋಟಲ್ ಬೆನ್ನಟ್ಟಿದಂತ GT ತಂಡಕ್ಕೆ ಗಿಲ್ ಆಧಾರ ಸ್ತಂಭವಾಗಿ ನಿಂತರು. ಗಿಲ್ ಘರ್ಜನೆಯ ಮುಂದೆ RR ಬೌಲರ್ಗಳು ಧ್ವಂಸವಾದರು. ಶತಕ ಸಿಡಿಸಿದ ಶುಭ್ಮನ್ ಗಿಲ್ GT ತಂಡಕ್ಕೆ 7 ವಿಕೆಟ್ಗಳ ವಿಕ್ಟರಿ ತಂದುಕೊಟ್ಟರು. ಇದರೊಂದಿಗೆ ನಾಯಕನಾಗಿ GT ತಂಡವನ್ನ ಮತ್ತೊಮ್ಮೆ ಫೈನಲ್ಗೆ ಕೊಂಡೊಯ್ದರು. ಈ ಮುಖೇನವಾಗಿ ಫೈನಲ್ ಪಂದ್ಯದಲ್ಲಿ RCB ಹಾಗೂ ಗುಜರಾತ್ ತಂಡಗಳು ಎದುರು ಬದುರಾಗಲಿವೆ. ಇತ್ತ ರಾಜಸ್ಥಾನ್ ಈ ಪಂದ್ಯ ಸೋಲುತ್ತಿದ್ದಂತೆ ಅತ್ತ 15 ವರ್ಷದ ಯುವ ಪೋರ ವೈಭವ್ ಸೂರ್ಯವಂಶಿ ಡಗೌಟ್ನಲ್ಲಿ ಕುಂತು ಬಿಕ್ಕಿ ಬಿಕ್ಕಿ ಅಳುತ್ತಾರೆ. ಇದೇ ಸಂದರ್ಭದಲ್ಲಿ ರಿಯಾನ್ ಪರಾಗ್ ಹಾಗೂ ವೈಭವ್ ನಡುವೆ ಮಾತಿನ ಚಕಮಕಿಯೂ ನಡೆದಿತ್ತು. ಈ ವಿಡಿಯೋ ವೈರಲ್ ಕೂಡ ಆಗ್ತಾ ಇವೆ. ಮಾಹಿತಿಯ ಪ್ರಕಾರ ರಿಯಾನ್ ಪರಾಗ್ ರವರು ವೈಭವ್ ಸೂರ್ಯವಂಶಿಯನ್ನ ನಿಂದಿಸಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಇದರಿಂದಾಗಿ ರಾಜಸ್ಥಾನದ ನಾಯಕ ರಿಯಾನ್ ಪರಾಗ್ಗೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಛೀಮಾರಿಯನ್ನ ಹಾಕ್ತಾ ಇದ್ದಾರೆ. ಇನ್ನಿದೀಗ ಪಂದ್ಯ ಸೋತ ಬಳಿಕ ಮಾತನಾಡಿದ ನಾಯಕ ರಿಯಾನ್ ಪರಾಗ್ ಈ ರೀತಿಯಾಗಿ ಹೇಳಿದ್ದಾರೆ. ಈ ಸೋಲು ನಮಗೆ ದೊಡ್ಡ ಆಘಾತ ಹಾಗೂ ನಿರಾಸೆ ತಂದಿದೆ. ಫೈನಲ್ ತಲುಪಿ ಕಪ್ ಎತ್ತಿ ಹಿಡಿಯಬೇಕೆನ್ನುವ ನಮ್ಮ ಕನಸು ನುಚ್ಚು ನೂರಾಗಿದೆ. ನಿಜಕ್ಕೂ ಬೇಸರವಾಗಿದೆ ಎಂದು ಪರಾಗ್ ಹೇಳಿದ್ದಾರೆ. ಮಾತು ಮುಂದುವರೆಸಿದ ಅವರು, ನಾನು ವೈಭವ್ ಜೊತೆ ಅನುಚಿತವಾಗಿ ವರ್ತಿಸಿಲ್ಲ, ಬದಲಾಗಿ ಅವರನ್ನ ನಿಂದಿಸಿಯೂ ಇಲ್ಲ. ಅದ್ಯಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಈ ಪರಿ ಹೇಟ್ ರೇಟ್ ಸಿಗುತ್ತಿರುವುದು ನಿಜಕ್ಕೂ ಬೇಸರವಾಗಿದೆ. ವೈಭವ್ ಸೂರ್ಯವಂಶಿ ನಮ್ಮ ತಂಡದ ಆಸ್ತಿ. ಆತ ಟೂರ್ನಿ ಉದ್ದಕ್ಕೂ ಆಡಿದ ಆಟ ನಮಗೆಲ್ಲರಿಗೂ ಸ್ಫೂರ್ತಿ. 700ಕ್ಕೂ ಅಧಿಕ ರನ್ ಬಾರಿಸಿದ ಸೂರ್ಯವಂಶಿ ಈ ಪಂದ್ಯದಲ್ಲಿಯೂ ಸ್ಟ್ಯಾಂಡಿಂಗ್ ಓವೇಷನ್ ಕೊಡುವಂತಹ ಆಟವನ್ನ ಆಡಿದ್ದಾರೆ. ಆ ಪುಟ್ಟ ಹುಡುಗನನ್ನ ನಿಂದಿಸುವಷ್ಟು ಕೆಟ್ಟ ವ್ಯಕ್ತಿ ನಾನಲ್ಲ ಎಂದು ರಿಯಾನ್ ಪರಾಗ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರೆಸಿದ ಅವರು, ಈ ಘಟನೆಯು ವೈಭವ್ ಸೂರ್ಯವಂಶಿಯ ಮಾನಸಿಕ ಸ್ಥಿತಿಯನ್ನ ಕೆಡಿಸಿದರೆ ಆ ಕುರಿತಾಗಿ ನಾನು ಕ್ಷಮೆ ಕೇಳುತ್ತೇನೆ ಎಂದು ಬಹಿರಂಗವಾಗಿ ರಿಯಾನ್ ಪರಾಗ್ ಕ್ಷಮೆ ಕೇಳಿದ್ದಾರೆ. ಸ್ನೇಹಿತರೆ, ಈ ಮುಖೇನವಾಗಿ ಕ್ರೀಡಾ ಜಗತ್ತಿನ ಹೃದಯವನ್ನ ಕೂಡ ಗೆದ್ದಿದ್ದಾರೆ ಅಂತ ಹೇಳಬಹುದು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದಗಳು.